ಫೈನಲಿ ವೇಟ್ ಈಸ್ ಓವರ್. ಅಂತೂ ಇಂತೂ ಅಪ್ಲಿಕೇಶನ್ ಫಾರ್ಮ್ ಡೇಟ್ ಬಂದಾಯ್ತು. ಸೊ ನೀವು ಇನ್ನು ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾಗಿದೆ ನೀಟ್ 2025 ಎಕ್ಸಾಮಿಗೆ. ಸೊ KCET ಕೂಡ ಹಾಕ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸೊ ಅದೇ ರೀತಿ ಈಗ ನೀಟಿಗೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾಗಿದೆ. ಇಲ್ಲಿ ಕೆಲವೊಂದು ಚೇಂಜಸ್ ಇದೆ. ಸೊ ನಾರ್ಮಲ್ ಆಗಿ ಡೇಟ್ ಅಂತೂ ಗೊತ್ತಾಗಿದೆ ನಿಮಗೆ ಯಾವಾಗಿದೆ ಅಂತಂದೇಳಿ. ಎಕ್ಸಾಮ್ ಡೇಟ್ನು ಕೂಡ ಗೊತ್ತಾಗಿದೆ, ಅದನ್ನು ಒಂದ್ಸರಿ ಹೇಳ್ತೀನಿ. ಬಟ್ ಏನಂತ ಅಂದ್ರೆ ಇಬ್ರು ಸ್ಟೂಡೆಂಟಿನ ಮಾರ್ಕ್ಸ್ ಸೇಮ್ ಬಂದಾಗ ಏನೇನು ರೂಲ್ಸ್ ಫಾಲೋ ಮಾಡಬೇಕು ಅಂತ ಏನು ಇದೆ ಅಲ್ಲ, ಸೊ ಆ ರೂಲ್ಸ್ ಸ್ವಲ್ಪ ಚೇಂಜ್ ಆಗಿದೆ. ನಾನು ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ, ಕೊನೆ ತನಕನೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ 7th ಫೆಬ್ರವರಿಗೆ ರಿಲೀಸ್ ಆಗಿರುವಂತದ್ದು ಇದು ಯಾವುದು NTA ವೆಬ್ಸೈಟ್ ಅಲ್ಲಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ರಿಲೀಸ್ ಆಗಿರುವಂತ ನೋಟಿಸ್ ಇದು. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಯಾವ್ಯಾವ ಕೋರ್ಸಿಗೆ ನೀಟ್ ಎಕ್ಸಾಮ್ ಕಂಪಲ್ಸರಿ ಇದೆ ಅಂತಂದ್ರೆ, ಸೊ ಆಸ್ ಯೂಶುವಲ್ ಗೊತ್ತಿರೋ ಹಂಗೆ MBBS ಕೋರ್ಸಿಗೆ, ಅದಲ್ದೇನೆ ಇಲ್ಲಿ ನೋಡಿ BAMS, BUMS, BSMS ಗೊತ್ತಾಗ್ತಿದೆ. ಸೊ ಇದೆಲ್ಲ ಮತ್ತೆ BHMS ಮತ್ತೆ ನರ್ಸಿಂಗ್ 4 ಇಯರ್ ನರ್ಸಿಂಗ್ ಕೋರ್ಸ್ ಇರುತ್ತಲ್ಲ, ಸೊ ಅದಕ್ಕೂ ಕೂಡ ಏನ್ ಬೇಕಾಗುತ್ತೆ, ಕಂಪಲ್ಸರಿಯಾಗಿ ನೀಟಿನ ಏನು ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಗೊತ್ತಾಯ್ತು. ಸೊ ಹಂಗಾಗಿ ಸೊ ಅವರೆಲ್ಲರೂ ಕೂಡ ಈ ಎಕ್ಸಾಮ್ ನ ಬರೀಲೇಬೇಕಾಗತ್ತೆ. ಆಮೇಲೆ ನಾನು ಈ ಚೇಂಜಸ್ನು ಕೂಡ ಹೇಳಿದೆ, ಸೆಕ್ಷನ್ ಬಿ ರಿಮೂವ್ ಆಗಿರೋದು ಅದನ್ನು ಕೂಡ ವಿಡಿಯೋ ಮಾಡಿದೆ. ಸೊ ಅದರಲ್ಲಿ ಈ ಇನ್ಫಾರ್ಮೇಶನ್ ಕೂಡ ಹೇಳಿದೆ, ಟೈಮ್ ರೆಡ್ಯೂಸ್ ಮಾಡಿರೋದು. ಸೊ ನಿಮಗೆ ಗೊತ್ತಿದೆ, ಸೊ ಟೈಮ್ ರೆಡ್ಯೂಸ್ ಮಾಡಿರೋದು. ಸೊ ಈಗ ಟೋಟಲ್ ಟೈಮ್ ಎಷ್ಟಾಗಿದೆ, 180 ಮಿನಿಟ್ಸ್, ಅಂದ್ರೆ 3 hours ಅಷ್ಟೇ ಇರುತ್ತೆ. ಸೊ ಈ 3 hours ಯಾವಾಗ ಅಂತಂದ್ರೆ ಎಕ್ಸಾಮು ದಟ್ ಈಸ್ 2 to 5 PM ಇರುತ್ತೆ. ಯಾವಾಗ 4th May ಗೊತ್ತಾಗ್ತಿದೆ. ಸೊ 4th May, see exam will be held on 4th May 2025. 4th May 2025. Okay, and the duration of the examination is 180 minutes, that is 3 hours, and from that is 2 to 5 PM. 2 to 5 PM ಎಕ್ಸಾಮಿನ ಟೈಮಿಂಗ್ ಇರ್ತದೆ. ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಏನು ಇಲ್ಲಿ ಗಮನ ಇಟ್ಕೋಬೇಕಾಗಿರೋದು ಅಂತಂದ್ರೆ ಅಪ್ಲಿಕೇಶನ್ ಫೀ ಏನೇನಾಗುತ್ತೆ ಅಂತಂದ್ರೆ, ಸೊ ನೋಡಿ ಯಾವತ್ತಿಂದ ಯಾವತ್ತಿನವರೆಗೂ ನೀವು ಅಪ್ಲೈ ಮಾಡ್ಬೋದು ಅಂತ ಅಂದ್ರೆ 7th ಫೆಬ್ರವರಿ ನಿನ್ನೆಯಿಂದ ಮತ್ತೆ ನೆಕ್ಸ್ಟ್ ಮಾರ್ಚ್ 7th ವರೆಗೂ, ಅಂದ್ರೆ ಟೋಟಲ್ ಆಗಿ 1 month ಟೈಮ್ ಇದೆ. ಹರಿಬರಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡಿ, ಬಹಳ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು. ಸೊ ನಾನು ಕೂಡ ನನ್ನ ಚಾನಲ್ ಅಲ್ಲಿ ಹೇಳ್ತೀನಿ ಯಾವ್ದಾವ್ದು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ. ಯಾರು ಅರ್ಜೆಂಟ್ ಆಗಿ ಅಪ್ಲೈ ಮಾಡಕ್ ಹೋಗ್ಬೇಡಿ. ಸೊ ಮುಂಚೆ ರೂಲ್ಸ್ ಇತ್ತು, ಮುಂಚೆ ಅಪ್ಲೈ ಮಾಡಿದವರಿಗೆ ಅಂದ್ರೆ ಇಬ್ರು ಸ್ಟೂಡೆಂಟ್ A ಮತ್ತೆ ಸ್ಟೂಡೆಂಟ್ B ನ ಸ್ಕೋರ್ ಸೇಮ್ ಇತ್ತು. ಇಬ್ರು ಸ್ಟೂಡೆಂಟ್ ನ ಸ್ಕೋರ್ ಸೇಮ್ ಇದ್ದಾಗ ಕೊನೆಗೆ ಒಂದು ಕ್ರೈಟೀರಿಯಾ ಕನ್ಸಿಡರ್ ಮಾಡ್ತಿದ್ರು, ಯಾರು ಅಪ್ಲಿಕೇಶನ್ ಬೇಗ ಹಾಕಿದ್ದಾರೆ ಅಂತ. ಸೊ ಆ ರೀತಿ ಈ ಸರಿ ಇಲ್ಲ. ಸೊ ಹಂಗಾಗಿ ನೀವು ನಾನೇ ಫಸ್ಟ್ ಹಾಕಿದ್ರೆ ನನಗೆ ಏನು ಒಳ್ಳೆ ಸೆಂಟರ್ ಸಿಗ್ತದೆ, ಒಳ್ಳೆ ಸ್ಕೋರ್ ಬಂದಾಗ ನನಗೆ ಡಿಸೈಡ್ ಆಗ್ಲಿಕ್ಕೆ ಅಂದ್ರೆ ಡಿಸೈಡ್ ಫ್ಯಾಕ್ಟರ್ ಆಗ್ತದೆ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡಿ. ಎಷ್ಟು ಕ್ಲೀನ್ ಆಗಿ ಎಷ್ಟು ಸಮಾಧಾನವಾಗಿ ಕರೆಕ್ಟ್ ಆಗಿ ಹಾಕ್ತಿರೋ ಅಷ್ಟು ಬೆನಿಫಿಟ್ ಇದೆ. ಗೊತ್ತಾಯ್ತಾ. ಸೊ ದೆರ್ ಇಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಐ ವಿಲ್ ಬಿ ವಿತ್ ಯು. ನೀವು ನನ್ನ ಜೊತೆಗೇನೆ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿ. ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ, ಫೀಸ್ನು ಕೂಡ ಯಾವತ್ತು ಎಲ್ಲಿಗೆ ಲಾಸ್ಟ್ ಅಂತ ಅಂದ್ರೆ 11:50 PM ಆಫ್ 11th March, ಸಾರಿ 7th March. 7th Marchಗೆ ಅವತ್ತು 11:50 PM ಅಂದ್ರೆ ಅವತ್ತು ರಾತ್ರಿ ತನಕನೂ ಅಪ್ಲೈ ಮಾಡ್ಬೋದು. ಅವತ್ತೇ ಅಪ್ಲೈ ಯಾವಾಗ ಆಗುತ್ತೆ ಅವಾಗಿನೂ ಕೂಡ ಫೀನು ಕೂಡ ಫಿಲ್ ಆಗಿರ್ಬೇಕು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಜನರಲ್ಗೆ 1700, ಇನ್ನೊಂದು OBC ಮತ್ತೆ NCL ಗೆ 1600, ಮತ್ತೆ SC ST PWD ಗೆ 1000 rupees ಇರ್ತದೆ. ಓಕೆ, ಸೊ ಇದಿಷ್ಟು ಏನು ಎಕ್ಸಾಮಿನೇಷನ್ ಫೀ ಆಗಿದೆ. ಅದಾದ್ಮೇಲೆ ಏನು ಅಂತಂದ್ರೆ ಸೆಂಟರ್ ಸಿಟಿ ಯಾವಾಗ ಅಂತಂದ್ರೆ ಎಕ್ಸಾಮ್ಗಿಂತ ಒಂದು 4-5 ದಿನ ಮುಂಚೆ, ದಟ್ ಈಸ್ 1 ವಾರ ಮುಂಚೆ ಬಂದಿರುತ್ತೆ. ಸೊ ಯಾವಾಗ ಅಂದ್ರೆ 26th April ಅಂತ ಹೇಳ್ತಾರೆ. ಸೊ ಎಕ್ಸಾಮ್ 4th May ಅಂತ ಅಂದ್ರೆ ಇದು 26th April ಗೆ ನಿಮಗೆ ಸೆಂಟರ್ ಗೊತ್ತಾಗುತ್ತೆ. ಓಕೆನಾ. ಸೊ ಅದಾದ್ಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋದು 4th ಗೆ ಎಕ್ಸಾಮ್ ಇತ್ತು ಅಂದ್ರೆ 1st ಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಡ್ಯೂರೇಷನ್ ಏನಂತ ಹೇಳಿದರೆ ಅದೇ ನಿಮ್ಗೆ ಹೇಳಿದ್ನಲ್ಲ 180 ಮಿನಿಟ್ಸ್. ಆಮೇಲೆ ಟೈಮ್ ಏನಾಗುತ್ತೆ 2 to 5 PM ಇರುತ್ತೆ ಎಕ್ಸಾಮಿನ ಟೈಮ್. ನೆಕ್ಸ್ಟ್ ಇದೆಲ್ಲ ಇನ್ನು ಮಿಕ್ಕಿದ್ದು ಇನ್ಫಾರ್ಮೇಶನ್ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಈ ಅಫಿಷಿಯಲ್ ವೆಬ್ಸೈಟಿನ ಏನ್ ಕೊಟ್ಟಿದ್ದಾರೆ ಇಲ್ಲಿ ಲಿಂಕ್ ಕೊಟ್ಟಿದಾರಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನಾದ್ರೂ ಆನ್ಸರ್ ಕೀ ಇತ್ತು ಅಂದ್ರೆ ಅದು ಡೇಟ್ ಆಮೇಲೆ ರಿಲೀಸ್ ಮಾಡ್ತಾರೆ ಅವ್ರು.
ಗೊತ್ತಾಗ್ತಿದೆ. ಸೊ ರಿಸಲ್ಟ್ ಕೂಡ ಎಷ್ಟರೊಳಗಡೆ ಬರುತ್ತೆ ಅಂದ್ರೆ 14th ಜೂನ್ ಒಳಗಡೆ ಬರುತ್ತೆ ಅಂತ ಹೇಳಿ ಈ ರೀತಿ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಏನು PDF ಇದೆ ಅಲ್ಲ, ಇದನ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಇಂಗ್ಲಿಷ್ ಅಲ್ದೇನೆ ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜಸ್, ಟೋಟಲ್ 13 ಲ್ಯಾಂಗ್ವೇಜಸ್ ಅಲ್ಲಿ ಕನ್ನಡದಲ್ಲಿನೂ ಕೂಡ ಎಕ್ಸಾಮ್ ಇದು ಕಂಡಕ್ಟ್ ಮಾಡ್ತಾರೆ, ಗೊತ್ತಾಯ್ತಾ. ಬಟ್ ಮೇಜರ್ ಚೇಂಜ್ ಏನಾಗಿರೋದು ಅಂತ ಅಂದ್ರೆ, ಸೊ ಲಾಸ್ಟ್ ಇಯರ್ ಏನ್ ಹೇಳ್ತಾ ಇದ್ರು ಅಂದ್ರೆ ಇಲ್ಲಿಂದ 1 ಇಂದ 5th ಪಾಯಿಂಟ್ ತನಕ ಏನಿದೆಲ್ಲ ಇದೆಲ್ಲ ಸೇಮ್ ಇದೆ. ಸೊ ಲಾಸ್ಟ್ ಪಾಯಿಂಟ್ ನೆಕ್ಸ್ಟ್ ಹೇಳ್ತೀನಿ. ಸೊ ಲಾಸ್ಟ್ ಪಾಯಿಂಟ್ ಅದರಲ್ಲಿ ಚೇಂಜ್ ಆಗಿದೆ. ಸೊ ಇಲ್ಲಿ ನೀವು ಏನು ನೋಡ್ಕೋಬೇಕಾಗಿದ್ದು ಅಂತ ಅಂದ್ರೆ, ಕಂಪಲ್ಸರಿಯಾಗಿ ಆನ್ಲೈನ್ ಮೋಡ್ ಅಲ್ಲೇನೆ ಇರ್ತದೆ ಎಕ್ಸಾಮ್, ಸಾರಿ ಅಪ್ಲಿಕೇಶನ್ ಆನ್ಲೈನ್ ಮೋಡ್ ಅಲ್ಲೇನೆ ಇರುತ್ತೆ. ಸೊ ಈಗ ಇಲ್ಲಿ ಯಾರಾದ್ರೂ ಬೇರೆ ತರ ಅಪ್ಲಿಕೇಶನ್ ಫಾರ್ಮ್ ಹಾಕ್ಬಿಟ್ಟು ಆಫ್ಲೈನ್ ಅಲ್ಲಿ ಏನಾದ್ರು ಸಬ್ಮಿಟ್ ಮಾಡ್ತೀರಾ ಅಂದ್ರೆ ಅದು ಆಗೋದಿಲ್ಲ. ಸೊ ಆನ್ಲೈನ್ ಅಲ್ಲೇನೆ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಮೇನ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ, ಅಪ್ಲೈ ಮಾಡ್ಬೇಕಾದ್ರೆ ಯಾವ ಮೇಲ್ ID ಕೊಡ್ತೀರಾ ಅದು ಆಕ್ಟಿವ್ ಇರಬೇಕು, ಯಾವ ಫೋನ್ ನಂಬರ್ ಕೊಡ್ತೀರಾ ಆಕ್ಟಿವ್ ಇರಬೇಕು, ರಿಚಾರ್ಜ್ ಮಾಡ್ಸಿರೋಂಥದ್ದು. ಯಾಕಂದ್ರೆ ಅದಕ್ಕೆ ಮೆಸೇಜ್ ಬರ್ತಾ ಇರುತ್ತೆ. ನೀವು ಮಾಡ್ಸಿಲ್ಲ ಅಥವಾ ಅದು ನಂಬರ್ ಆಕ್ಟಿವ್ ಇಲ್ಲ ಅಂತಂದ್ರೆ NTA ಕಡೆಯಿಂದ ಕಳ್ಸಿರೋಂಥ ಮೆಸೇಜಸ್ ಆಗ್ಲಿ ಮೇಲ್ಸ್ ಆಗ್ಲಿ ಯಾವ್ದೂ ಬರೋದಿಲ್ಲ. ಸೊ ಬೆಟರ್ ಇವಾಗೇನೆ ಅದನ್ನ ಕರೆಕ್ಟ್ ಆಗಿ ರೆಡಿ ಇಟ್ಕೊಳ್ಳಿ, ಗೊತ್ತಾಯ್ತಾ. ಸೊ ಇನ್ನು ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತಾನು ಕೂಡ ಹೇಳ್ತೀನಿ. ಸೊ ಯೂಶಲಿ ಏನು KCTಗೆ ಬೇಕಾಗಿತ್ತಲ್ಲ ಅದೇ ತರ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಬೇಕಾಗಿದೆ, ಅದನ್ನು ಕೂಡ ನೀವು ರೆಡಿ ಇಟ್ಕೋಬೇಕಾಗತ್ತೆ, ಸರಿನಾ. ನೆಕ್ಸ್ಟ್, ಸೊ ಇಲ್ಲಿ ಏನಾಗ್ತಾ ಇತ್ತು ಅಂತ ಅಂದ್ರೆ, ಇಬ್ರು ಸ್ಟೂಡೆಂಟ್ ಎಕ್ಸಾಂಪಲ್ ಏನ್ ತಗೊಳ್ಳೋಣ, 600, ಇನ್ನೊಂದು ಸ್ಟೂಡೆಂಟ್ ಕೂಡ 600, ಸ್ಟೂಡೆಂಟ್ A ಮತ್ತೆ B. ಸೊ ಸ್ಟೂಡೆಂಟ್ A ಮತ್ತೆ B ನ ಸ್ಕೋರ್ ಏನಾಗಿದೆ 600 ಇದೆ. ಓಕೆ, ಸೊ ಈಗ ಏನ್ ಕನ್ಸಿಡರ್ ಮಾಡ್ತಾರೆ, ಇಬ್ಬರದು ಕೂಡ 600 ಇದ್ರೆ ಯಾರ್ದ ರ್ಯಾಂಕ್ ಫಸ್ಟ್ ಕೊಡ್ಬೇಕು ಅಂತಂದೇಳಿ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಏನ್ ಮಾಡ್ತಾರೆ, ಇವರಿಬ್ಬರ ಬಯೋಲಜಿ ಮಾರ್ಕ್ಸ್ ನೋಡ್ತಾರೆ, ಬಯೋಲಜಿ ಯಾವ್ದು ಜಾಸ್ತಿ ಇದೆ ಅಂತ. ಸೊ ಅವರಿಗೆ ಕೊಡ್ತಾರೆ. ಬಯೋಲಜಿನೂ ಸೇಮ್ ಇತ್ತಾ, ನೆಕ್ಸ್ಟ್ ಕೆಮಿಸ್ಟ್ರಿ ನೋಡ್ತಾರೆ, ಕೆಮಿಸ್ಟ್ರಿನೂ ಸೇಮ್ ಇತ್ತಾ, ನೆಕ್ಸ್ಟ್ ಫಿಸಿಕ್ಸ್ ನೋಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಚೆಕ್ ಮಾಡ್ತಾರೆ ಅಂತ ಅಂದ್ರೆ, candidate with less proportion of number of attempted incorrect answer. ಬಯೋಲಜಿನಲ್ಲಿ ಇನ್ಕರೆಕ್ಟ್ ಆನ್ಸರ್ ಯಾವ್ದು ಕಡಿಮೆ ಇದೆ ಅವರಿಗೆ ಫಸ್ಟ್ ರ್ಯಾಂಕ್ ಕೊಡ್ತಾರೆ. ಎರಡೂನು ಸೇಮ್ ಆಯ್ತಾ, ಮತ್ತೆ ಕೆಮಿಸ್ಟ್ರಿ ನೋಡ್ತಾರೆ, ಎರಡೂನು ಸೇಮ್ ಆಯ್ತಾ, ಮತ್ತೆ ಫಿಸಿಕ್ಸ್ ನೋಡ್ತಾರೆ. ಇದೆಲ್ಲಾ ಕ್ರೈಟೀರಿಯಾದಲ್ಲಿನೂ ಕೂಡ ಸೇಮ್ ಬಂತು ಅಂದ್ರೆ ಲಾಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇಲ್ಲಿ ನೋಡಿ, ಇನ್ ಕೇಸ್ A to G are exhausted ಅಂದ್ರೆ ಎಲ್ಲದನ್ನು ಕೂಡ ಸೇಮ್ ಬಂತು, and tie still persist ಅಂದ್ರೂ ಕೂಡ ಎಲ್ಲದನ್ನು ಕೂಡ ಸೇಮ್ ಇದೆ, ಸ್ಟಿಲ್ ಟೈ ಆಗ್ತಾ ಇದೆ ಅಂತ ಅಂದ್ರೆ ಏನ್ ಮಾಡ್ತಾರೆ, it will be resolved through a random process with the guidance of an independent expert committee. ಏನ್ ಹೇಳ್ತಾ ಇದ್ದಾರೆ, ಸೊ ಮುಂಚೆ ಏನಿತ್ತು ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ನಾವು ರ್ಯಾಂಡಮ್ ಆಗಿ ಹಾಕ್ಬಿಟ್ಟು ಯಾವ್ದು ಬರುತ್ತೆ ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಸರಿ ಫಾರ್ ದ ಫಸ್ಟ್ ಟೈಮ್ ವಾಟ್ ದೇ ಆರ್ ಟೆಲ್ಲಿಂಗ್ ಅಬೌಟ್ ಈಸ್ that is random process with the guidance of an independent expert committee. ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ, ಒಂದು ಗೈಡೆನ್ಸ್, ಅವರ ಗೈಡೆನ್ಸ್ ಪ್ರಕಾರ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ ಹಂಗಾಗಿ ಟೈ ಬಂದಾಗ ಈ ರೀತಿ ಫ್ಯಾಕ್ಟರ್ ಈಗ ಚೇಂಜ್ ಆಗಿದೆ ಅಂತಂದೇಳಿ ನಾನು ಹೇಳ್ತಾ ಇರೋದು, ಗೊತ್ತಾಗ್ತಿದೆ. ಸೊ ಏನೇ ಇರ್ಲಿ, ನೀವು ಚೆನ್ನಾಗಿ ಓದಿದ್ರೆ ಇದೆಲ್ಲ ಮ್ಯಾಟರ್ ಆಗೋದೇ ಇಲ್ಲ, ಗೊತ್ತಾಯ್ತು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲದನ್ನು ಯಾವ್ಯಾವ್ದು ಮಾಕ್ ಟೆಸ್ಟ್ ಯಾವ್ಯಾವ್ದು ಮಾಡ್ತಾ ಇದಾರೆ ಎಲ್ಲದನ್ನು ಅಟೆಂಡ್ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ ಚೆನ್ನಾಗಿ ನೀವು ಟೈಮ್ ಮ್ಯಾನೇಜ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ 180 ಮಿನಿಟ್ಸ್ ಅಷ್ಟೇ ಇರೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಫ್ಯೂಚರ್ ಕಾಲೇಜ್ ಕೂಡ ಡಿಪೆಂಡ್ ಆಗಿರುತ್ತೆ, ಗೊತ್ತಾಯ್ತು. ಸೊ ಬೆಸ್ಟ್ ಲಕ್ ಫಾರ್ ಯುವರ್ ಪ್ರಿಪರೇಷನ್. ನೆಕ್ಸ್ಟ್ ಇದೇ ರೀತಿ ವಿಡಿಯೋಸ್ಗಾಗಿ ನೀವು subscribe this channel and press the bell icon so that you will get notification. Okay, and share this video with your friends also. Meet you in the next video. Bye bye.